ಎಲ್ರಿಗೂ ನಮಸ್ಕಾರ. ನಾನು ನಯನ. ಕನ್ನಡದಲ್ಲಿ ಸದ್ಯ ಕಾಟೇರದ್ದೇ ಹವಾ. ವರ್ಷಾಂತ್ಯಕ್ಕೆ ಒಂದು ಉತ್ತಮ ಸಿನಿಮಾ ಬಂತು ಅಂತ ಪ್ರೇಕ್ಷಕರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ಅದರಲ್ಲೂ ದಚ್ಚು ಅಭಿಮಾನಿಗಳಿಗಂತೂ ಹಬ್ಬದೂಟವನ್ನೇ ಬಡಿಸಿದಷ್ಟು ಖುಷಿಯಾಗಿದೆ. ಉತ್ತಮ ಗಳಿಕೆ ಮಾಡಿ ಕಾಟೇರ ಸಿನಿಮಾ ಮುನ್ನುಗ್ತಾ ಇದೆ. ಹೊಸ ವರ್ಷದ ಸಂಭ್ರಮದಲ್ಲಿರುವಂತಹ ಜನರು ಕಾಟೇರ ಸಿನಿಮಾ ನೋಡಿ ಆನಂದಿಸಿದ್ದಾರೆ. ರಾಬರ್ಟ್ ಸಿನಿಮಾ ಬಳಿಕ ದರ್ಶನ್ ಅಭಿನಯದ ಈ ಸಿನಿಮಾ ಪ್ರೇಕ್ಷಕರನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಬಿಲ್ಡಪ್ ಇಲ್ಲದ ಕಥೆಯೇ ಎಲ್ಲ ಆಗಿರುವಂತಹ ಈ ಸಿನಿಮಾ ದರ್ಶನ್ಗೆ ಬಹಳ ಮುಖ್ಯವಾದಂತಹ ಸಿನಿಮಾವಾಗಿತ್ತು. ಹಾಗಾದ್ರೆ ಈ ಸಿನಿಮಾದಲ್ಲಿ ದರ್ಶನ್ ಮತ್ತು ಆರಾಧನಾ ಕಾಂಬಿನೇಷನ್ ಹೇಗಿದೆ, ಸಿನಿಮಾದ ವಿಶೇಷತೆ ಏನು, ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. ಕನ್ನಡದ ಪ್ರೇಕ್ಷಕರು ಒಂದು ಸೂಪರ್ ಹಿಟ್ ಸಿನಿಮಾಗಾಗಿ ಕಾಯ್ತಾ ಇದ್ರು. ಡಿ ಬಾಸ್ ಅಭಿಮಾನಿಗಳಂತೂ ಯಾವಾಗ ದರ್ಶನ್ ಅಭಿನಯದ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ತುದಿಗಾಲಲ್ಲಿ ನಿಂತಿದ್ರು. ಇನ್ನೇನು ಡಿಸೆಂಬರ್ 29 ಬಂದೇ ಬಿಡ್ತು. ಕಾಟೇರ ಸಿನಿಮಾ ರಿಲೀಸ್ ಆಗೇ ಹೋಯ್ತು. ದರ್ಶನ್ ಅಭಿಮಾನಿಗಳಲ್ಲಿ ಹರ್ಷೋದ್ಗಾರ, ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಬಹಳ ಆತ್ಮೀಯವಾಗಿ ಅದ್ದೂರಿಯಾಗಿ ಬರಮಾಡ್ಕೊಂಡ್ರು ಕಾಟೇರವನ್ನ. ಆದ್ರೆ ಈಗ ಇಲ್ಲಿ ಕೇವಲ ದರ್ಶನ್ ಅಭಿಮಾನಿಗಳು ಮಾತ್ರ ಈ ಸಿನಿಮಾವನ್ನ ಹೊಗಳ್ತಾ ಇಲ್ಲ. ಪ್ರತಿಯೊಬ್ಬ ಸಿನಿಮಾ ನೋಡಿದ ಪ್ರೇಕ್ಷಕ ಕೂಡ ಕಾಟೇರ ಅಬ್ಬರದ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಕಾಟೇರ ಕಲೆಕ್ಷನ್ ಗಗನಮುಖಿಯಾಗಿ ಸಾಗ್ತಾ ಇರುವಂತದ್ದು. ಅಷ್ಟಕ್ಕೂ ರಾಬರ್ಟ್ ಸಿನಿಮಾ ಬಳಿಕ ಸಖತ್ ಸದ್ದು ಮಾಡಿದ್ದು ಇದೇ ಕಾಟೇರ. ಮಾಲಾಶ್ರೀ ಹಾಗೂ ರಾಮ್ ದಂಪತಿಯ ಪುತ್ರಿ ಆರಾಧನೆಗೆ ಇದು ಚೊಚ್ಚಲ ಸಿನಿಮಾ. ತರುಣ್, ಸುಧೀರ್ ಮತ್ತು ದರ್ಶನ್ ಕಾಂಬಿನೇಷನ್ ನಲ್ಲಿ ರಾಬರ್ಟ್ ಸಿನಿಮಾ ಬಂದ ನಂತರ ಕಾಟೇರ ಸಿನಿಮಾದಲ್ಲಿ ಈ ಇಬ್ಬರು ದಿಗ್ಗಜರು ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ದರ್ಶನ್, ಆರಾಧನಾ, ಜಗಪತಿ ಬಾಬು, ಅವಿನಾಶ್, ಶ್ರುತಿ, ಕುಮಾರ್ ಗೋವಿಂದ್, ವೈಜನಾಥ್ ಬಿರಾದರ್, ಮಾಸ್ಟರ್ ರೋಹಿತ್ ಸೇರಿದಂತೆ ಹಲವಾರು ತಾರೆಯರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಒಂದ್ ಸಿನಿಮಾ ಅಂದ್ಮೇಲೆ ಕಥೆಯ ಜೀವಾಳ ಅಂತ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ. ನೀವು ಎಂತ ದೊಡ್ಡ ಸ್ಟಾರ್ ನಟರನ್ನ ಹಾಕೊಂಡು ಸಿನಿಮಾ ಮಾಡಿದ್ರು ಕೂಡ ಪ್ರೇಕ್ಷಕರಿಗೆ ಇಷ್ಟವಾಗಬೇಕು ಅಂದ್ರೆ ಅದರಲ್ಲಿ ಕಥೆ ಚೆನ್ನಾಗಿರ್ಬೇಕು. ಕಾಟೇರದಲ್ಲೂ ಕೂಡ ಕಥೆಯೇ ಜೀವಾಳ. ಯಜಮಾನ ಸಿನಿಮಾದಲ್ಲಿ ಸದೃಢವಾದ ಕಥೆಗೆ ಅಭಿನಯಿಸಿದ್ದ ದರ್ಶನ್ ಅವರು ಈ ಸಿನಿಮಾದಲ್ಲೂ ಅದೇ ರೀತಿಯ ಒಂದು ಗಟ್ಟಿ ಕಥೆಗೆ ಅಭಿನಯಿಸಿದ್ದಾರೆ. ಅಬ್ಬರದ ಹೀರೋ ಎಂಟ್ರಿ ಆಗ್ಲಿ, ಆತನಿಗೊಂದು ಹಾಡಾಗ್ಲಿ ಅಥವಾ ಆತ ಕೈ ಎತ್ತಿದ ತಕ್ಷಣ ಹಾರಾಡುವಂತ ರೌಡಿಗಳಾಗ್ಲಿ ಅದ್ಯಾವುದು ಕೂಡ ಕಾಟೇರ ಸಿನಿಮಾದಲ್ಲಿ ಇಲ್ಲ. ಹಾಗೆ ದರ್ಶನ್ಗೆ ಯಾವುದೇ ಮಾಸ್ ಎಂಟ್ರಿ ಕೂಡ ಇಲ್ಲಿ ಇಲ್ಲ. ಬಹಳ ಸಿಂಪಲ್ ಆಗಿ ಕಥಾನಾಯಕನನ್ನ ತೋರಿಸಲಾಗಿದೆ. ಮೊದಲಾರ್ಧದಲ್ಲಿ ಇರುವುದು ಕೇವಲ ಒಂದೇ ಒಂದು ಆಕ್ಷನ್ ದೃಶ್ಯ. ಆದ್ರೆ ಇಂಟರ್ವಲ್ ನಂತರ ಸಿನಿಮಾದಲ್ಲಿ ಮಾಸ್ ಅಬ್ಬರ ಹೆಚ್ಚಾಗುತ್ತಾ ಹೋಗುತ್ತೆ. ಇಲ್ಲಿ ಒಂದು ವಿಶೇಷ ಏನು ಅಂದ್ರೆ ಕತೆಗೆ ತಕ್ಕಂತೆ ದರ್ಶನ್ ಅಭಿನಯಿಸಿದ್ದಾರೆ. ಉಳಿದ ಕಲಾವಿದರು ಕೂಡ ನಟನೆಯನ್ನ ಅದೇ ರೀತಿ ಮಾಡಿದ್ದಾರೆ. ಯಾವತ್ತೂ ದರ್ಶನ್ ವಯಸ್ಸಾದ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ. ಆದ್ರೆ ಈ ಸಿನಿಮಾದಲ್ಲಿ 2 ಶೇಡ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದು ಈ ಸಿನಿಮಾದ ಹೈಲೈಟ್ ಅಂತಾನೆ ಹೇಳ್ಬಹುದು. ಇನ್ನು ಈ ಸಿನಿಮಾ ಪ್ರೇಕ್ಷಕರಿಗೆ ಇಷ್ಟವಾಗುವುದಕ್ಕೆ ಪ್ರಮುಖ ಕಾರಣ ಅಂದಿಗೂ ಇಂದಿಗೂ ಪ್ರಸ್ತುತ ಎನಿಸುವಂತ ಕತೆ. ಈ ಸಿನಿಮಾದಲ್ಲಿ ನೀಡುವ ಸಂದೇಶ ರಾಷ್ಟ್ರಕವಿ ಕುವೆಂಪು ಅವರ ಆಶಯಗಳಿಗೆ ಹತ್ತಿರವಾಗಿದೆ. ಭೂ ಸುಧಾರಣಾ ಕಾಯ್ದೆಯನ್ನ ಎಳೆಯಾಗಿ ಇಟ್ಕೊಂಡು ದಬ್ಬಾಳಿಕೆ, ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ವಿರುದ್ಧ ಚಿತ್ರದ ಕತೆ ಸಾಗುತ್ತೆ. 1970-80ರಲ್ಲಿ ನಡೆಯುವ ಕತೆ ಸಿನಿಮಾದಲ್ಲಿದೆ. ಭೀಮನಹಳ್ಳಿ ಹಾಗೂ ಮಲ್ಲನಕೆರೆ ಎಂಬ 2 ಊರುಗಳು ಇರುತ್ತೆ. ಭೀಮನಹಳ್ಳಿಯಲ್ಲಿ ಕುಲ್ಮೆ ಇಟ್ಟಿರುವಂತಹ ಕಾಟೇರ ಅಂದ್ರೆ ದರ್ಶನ್ ಕಟ್ಟುಮಸ್ತಾದ ಯುವಕನಾಗಿರ್ತಾನೆ. ಅಕ್ಕನ ಮೆಚ್ಚಿನ ತಮ್ಮನಾಗಿರ್ತಾನೆ. ಇನ್ನು ಮಾಲಾಶ್ರೀ ಪುತ್ರಿ ಆರಾಧನಾ ಪ್ರಭಾವತಿ ಪಾತ್ರದಲ್ಲಿ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈಕೆ ಜಮೀನ್ದಾರರ ಮಗಳು. ಈಕೆಗೆ ಕಾಟೇರ ಅಂದ್ರೆ ಇಷ್ಟ. ಇಲ್ಲಿ ಇವರಿಬ್ಬರ ಕೆಮಿಸ್ಟ್ರಿ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಇನ್ನು 2 ಊರಿನಲ್ಲೂ ಜಮೀನ್ದಾರರ ದಬ್ಬಾಳಿಕೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಭೂ ಸುಧಾರಣಾ ಕಾಯ್ದೆ ಬರುತ್ತೆ. ಜಮೀನ್ದಾರರಿಗೆ ಮಚ್ಚು ತಟ್ಟಿದ ಕೈ ಯಾಕೆ ತಿರುಗು ಬೀಳುತ್ತೆ ಅನ್ನುವಂಥದ್ದೇ ಚಿತ್ರದ ಮುಂದಿನ ಕತೆ. ಈ ಸಿನಿಮಾ ಪ್ರೇಕ್ಷಕ ವರ್ಗಕ್ಕೆ ಹತ್ತಿರವಾಗಿದೆ. ದರ್ಶನ್ ಅಂದ್ರೇನೆ ಮಾಸ್ ಹೀರೋ. ಆದ್ರೆ ಈ ಸಿನಿಮಾದಲ್ಲಿ ಮಾಸ್ ಜೊತೆಗೆ ಎಮೋಷನ್ಗೂ ಆದ್ಯತೆ ನೀಡಿರೋದ್ರಿಂದ ದರ್ಶನ್ ವಿಭಿನ್ನವಾಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ರಾಕ್ಲೈನ್ ವೆಂಕಟೇಶನ್ ಪ್ರೊಡಕ್ಷನ್ ಮತ್ತು ತರುಣ್ ಸುಧೀರ್ ನಿರ್ದೇಶನದಲ್ಲಿ ಸಿನಿಮಾ ಮೂಡಿ ಬಂದಿದೆ. ಇಲ್ಲಿ ತರುಣ್ ಸುಧೀರ್ ಕೂಡ ಅಚ್ಚುಕಟ್ಟಾಗಿ ತಮ್ಮ ನಿರ್ದೇಶನವನ್ನ ನಿಭಾಯಿಸಿದ್ದಾರೆ. ಸಿನಿಮಾ ಪೂರ್ತಿ ದರ್ಶನ್ ತುಂಬಿಕೊಂಡಿರೋದ್ರಿಂದ ಡಿ ಬಾಸ್ ಅಭಿಮಾನಿಗಳಿಗೆ ರಸದೌತಣವಾಗಿದೆ. ಈ ಸಿನಿಮಾ ದರ್ಶನ್ಗೆ ಬಹಳ ಮುಖ್ಯವಾದಂತ ಸಿನಿಮಾವಾಗಿತ್ತು. ಯಾಕಂದ್ರೆ ದರ್ಶನ್ ಅಭಿನಯಿಸಿದ ಕ್ರಾಂತಿ ಸಿನಿಮಾ ಅಷ್ಟು ಉತ್ತಮ ಪ್ರದರ್ಶನವನ್ನ ಕಂಡಿರಲಿಲ್ಲ. ಇದಾದ ಬಳಿಕ ಗರಡಿ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ರು. ಹಾಗಾಗಿ ದರ್ಶನ್ ಅಭಿಮಾನಿಗಳು ಕೂಡ ತುಂಬಾನೇ ಕಾಯ್ತಾ ಇದ್ರು ಒಂದು ಉತ್ತಮ ಸಿನಿಮಾಕ್ಕಾಗಿ. ಈಗ ಕಾಟೇರ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಆ ಹಿನ್ನೆಲೆಯಲ್ಲಿ ಕಾಟೇರ ಸಿನಿಮಾ ತನ್ನ ಪ್ರದರ್ಶನದ ಸಂಖ್ಯೆಯನ್ನ ಹೆಚ್ಚಿಸಿಕೊಂಡಿದೆ. ದರ್ಶನ್ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಹಿಟ್ ಆಗುವಂತ ಲಕ್ಷಣಗಳು ಈ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ.
ಕಾಟೇರಾಗೆ ಬಾಯಿ ಮಾತಿನ ಪ್ರಚಾರ ಕೂಡ ಉತ್ತಮವಾಗಿ ಸಿಗ್ತಾ ಇದೆ. ಹಾಗಾಗಿ ದಿನದಿಂದ ದಿನಕ್ಕೆ ಕಲೆಕ್ಷನ್ ನಲ್ಲಿ ಭಾರಿ ಏರಿಕೆ ಕಂಡು ಬರ್ತಾ ಇದೆ. ಕೇವಲ 4 ದಿನಕ್ಕೆ 70 ಕೋಟಿಗೂ ಅಧಿಕ ಹಣವನ್ನ ಕಾಟೇರ ಬಾಚಿಕೊಂಡಿದೆ. ಉತ್ತಮ ಗೆಲುವಿಗಾಗಿ ಕಾಯ್ತಾ ಇದ್ದ ದರ್ಶನ್ಗೂ ಕೂಡ ಈ ಸಿನಿಮಾ ಗೆಲುವನ್ನ ತಂದುಕೊಟ್ಟಿದೆ. ಈ ಹಿನ್ನೆಲೆ ಸಿನಿಮಾವನ್ನ ಬೇರೆ ದೇಶದಲ್ಲಿ ರಿಲೀಸ್ ಮಾಡೋದಕ್ಕೆ ಸಿನಿಮಾ ತಂಡ ಮುಂದಾಗಿದೆ. ಸಿನಿಮಾ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ನೀಡಿರುವ ಮಾಹಿತಿ ಪ್ರಕಾರ ಜನವರಿ 6ರಂದು ಕಾಟೇರ ದುಬೈನಲ್ಲಿ ಪ್ರೀಮಿಯರ್ ಆಗಲಿದೆ. ಇದರ ಜೊತೆಗೆ ಜರ್ಮನಿ, ಯುಎಸ್ಎ, ಯುಕೆ, ಕೆನಡಾ ಮತ್ತು ಐರ್ಲೆಂಡ್ ಸೇರಿದಂತೆ ಸುಮಾರು 9 ದೇಶಗಳಲ್ಲಿ ಬಿಡುಗಡೆ ಮಾಡೋದಕ್ಕೆ ಸಿನಿಮಾ ತಂಡ ಸಜ್ಜಾಗಿದೆ. ಬಿಡುಗಡೆ ದಿನಾಂಕವನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಹೇಳಿದ್ದಾರೆ. ಇನ್ನು ಕಾಟೇರ ಸಿನಿಮಾ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿದೆ. ಹಾಗಾಗಿ ಕಾಟೇರ ಕನ್ನಡದ ಕಂಪನ್ನು ವಿದೇಶದಲ್ಲಿ ಹರಡುವುದಕ್ಕೆ ಸಿದ್ಧವಾಗ್ತಾ ಇದೆ. ಇದರ ಜೊತೆಗೆ ಪರಭಾಷೆಯ ಪ್ರೇಕ್ಷಕರನ್ನ ತಲುಪೋದಕ್ಕೆ ವಿವಿಧ ಭಾಷೆಗಳಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಕಾಟೇರ ಮುಂದಿನ ದಿನಗಳಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾವಾದ್ರೂ ಕೂಡ ಅಚ್ಚರಿ ಪಡಬೇಕಿಲ್ಲ. ಈ ಸಿನಿಮಾದಲ್ಲಿ ಅಭಿನಯಿಸಿದ ಪ್ರತಿಯೊಬ್ಬರ ವೃತ್ತಿ ಜೀವನಕ್ಕೂ ಉತ್ತಮ ಮೈಲೇಜ್ ನೀಡುವ ಎಲ್ಲಾ ಲಕ್ಷಣಗಳು ಕಾಟೇರ ಸಿನಿಮಾದಲ್ಲಿ ಗೋಚರವಾಗ್ತಾ ಇದೆ. ಮಾಲಾಶ್ರೀ ಪುತ್ರಿ ಆರಾಧನಾ ಕೂಡ ಉತ್ತಮವಾಗಿ ನಟಿಸಿದ್ದು ಮುಂದೆ ಕನ್ನಡದ ಭರವಸೆಯ ನಟಿಯಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಕೆಜಿಎಫ್, ಕಾಂತಾರದಂತೆ ಕಾಟೇರವು ಕೂಡ ಕನ್ನಡದ ಕೀರ್ತಿಯನ್ನು ಉತ್ತುಂಗಕ್ಕೆ ಕೊಂಡೊಯ್ಯಲಿ, ಕನ್ನಡದಲ್ಲಿ ಮತ್ತಷ್ಟು ಉತ್ತಮ ಸಿನಿಮಾಗಳು ಬರಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಆಶಯ.